ಒಂದು ಕುಸ್ತಿಯ ಪಂದ್ಯಾಟದ ಕೊನೆ ಕುಸ್ತಿ ಅಂತಂದ್ರೆ ಅದು ಅಖಾಡ ಬಳೆ. ಅದು ಆ ಅಖಾಡಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಗೌರವದ ಕುಸ್ತಿ ಆಗಿರ್ತದೆ ಮತ್ತು ಕೊನೆ ಕುಸ್ತಿ ಆಗಿರ್ತದೆ. ಅದು ಉದಯ್ ಕುಮಾರ್ ಜೊತೆ ನಡೀತಾ ಇರ್ತಕ್ಕಂಥ ಕುಸ್ತಿ ಇದು. ಇಬ್ರು ಮದಗದಿಗಳು ಹೋರಾಡ್ತಿದ್ದಾರೆ. ಅಖಾಡ ಬಳೆ ಕುಸ್ತಿ ನಡೀತಾ ಇದೆ. ಕೊನೆ ಕುಸ್ತಿ ಡೆಲ್ಲಿಯ ಉದಯ್ ಮತ್ತೆ ಪುಣೆಯ ಬೀರು ನಡುವೆ ನಡೀತಾ ಇದೆ. 10,000 ರೂಪಾಯಿಗಳು ಮತ್ತು ಅಖಾಡ ಬಳೆ ಕುಸ್ತಿ. ನಿರ್ಣಾಯಕರಾಗಿ ಶ್ರೇಷ್ಠ ಪೈಲ್ವಾನ್ ಕೆಂಚಪ್ಪ ಹಾಗೂ ಲೋಕೇಶ್ ಕುಮಾರ್ ಅವರು. ದೆಹಲಿಯ ಉದಯ್ ಮತ್ತೆ ಪುಣೆಯ ಬೀರು ನಡುವೆ ನಡೀತಾ ಇರತಕ್ಕಂಥ ಕುಸ್ತಿ. ಕಪ್ಪು ಚಡ್ಡಿ ಧರಿಸಿರ್ತಕ್ಕಂಥ ದೆಹಲಿಯ ಉದಯ್ ಕುಮಾರ್ ದಿನದ ಕೊನೆಯ ಕುಸ್ತಿಗೆ ಸಹಕರಿಸಿದಂತ ಅಧಿಕಾರಿಗಳು, ಆರಕ್ಷಕ ವ್ಯವಸ್ಥೆ, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಪತ್ರಕರ್ತರು, ದೇವಿ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಳ್ಳೆಯದನ್ನ ಬಯಸಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಕುಸ್ತಿ ಕಮಿಟಿಯ ಆಭಾರಿಯಾಗಿದೆ. ಈ ದಿನದ ಕೊನೆಯ ಕುಸ್ತಿ ನಡೀತಾ ಇದೆ. ಕೊಕ್ರೆ, ಮಟಪಟ್ಟಿ, ಕತ್ರಿಕಾಲ್, ಸವಾರಿ ಈ ಪಟ್ಟುಗಳನ್ನ ಮನ್ನಾ ಮಾಡಲಾಗಿದೆ. ಕಾಲನ್ನು ಅಡ್ಡ ಬಗ್ಗಿಸಬಾರದು. ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಜೋಡಿ ಮಾಡಿರ್ತಕ್ಕಂಥ ಅವರು ಹಾಗೂ ನಿರ್ಣಾಯಕರಾಗಿದ್ದಂಥವರು, ಫೋಟೋಗ್ರಾಫರ್ಸ್ಗಳು, ಕುಸ್ತಿಗಾಗಿ 3 ಜನ ನಿರ್ಣಾಯಕರಿದ್ದಾರೆ. ಬಸವರಾಜು, ಲೋಕೇಶ್ ಮತ್ತು ಕೆಂಚಪ್ಪ. ಅದ್ಭುತವಾದ ಪಟ್ಟುಗಳು ನಡೀತಾ ಇದೆ. ಈ ಇಬ್ಬರು ಮತಗಜಗಳ ನಡುವೆ ದೆಹಲಿ ಮತ್ತು ಪುಣೆಯ ಇಬ್ಬರು ಪಟುಗಳು, ದೆಹಲಿಯ ಉದಯ್ ಕುಮಾರ್, ಪುಣೆಯ ಬೀರು ನಡುವೆ ನಡೀತಾ ಇರತಕ್ಕಂಥ ಕುಸ್ತಿ. ದಯವಿಟ್ಟು ಗಮನಿಸಬೇಕು. ಇದು ಅಖಾಡ ಬಳೆ ಕುಸ್ತಿ, ಕೊನೆ ಕುಸ್ತಿ. ಈ ಒಂದು ಅಖಾಡವನ್ನ ಇಷ್ಟು ವರ್ಣರಂಜಿತವಾಗಿ
ಲೈಟಿಂಗ್ಸ್ ಗಳನ್ನ ಡ್ರೆಸ್ ಗಳನ್ನ ಹಾಕಿರ್ತಕ್ಕಂಥ ನೂತನ್ ಈವೆಂಟ್ಸ್ ಗೂ ಕೂಡ ನಾವು ಆಭಾರಿ ಆಗಿದ್ದೇವೆ. ಅದೇ ರೀತಿಯಾಗಿ ತಮಟೆ ರಾಮಣ್ಣ ಇದೀರಾ ಇದ್ರೆ ಒಂದ್ ರೌಂಡ್ ನಿಮ್ ತಮಟೆ ಬರಲಿ, ನಿಮಗೂ ಆಭಾರಿ ನಾವು. ಅಖಾಡ ಬಳೆ ಕುಸ್ತಿ ನಡೀತಾ ಇದೆ, ತಮಟೆ ಬರಲಿ. ಈ ಒಂದು ಮಾರಿ ಜಾತ್ರೆಯ ಸಂದರ್ಭದಲ್ಲಿ ನಡೀತಕ್ಕಂಥ ಕುಸ್ತಿ ಪಂದ್ಯಾವಳಿ ಒಟ್ಟು 3 ದಿನಗಳ ಕಾಲ ನಡೀತಾ ಇದೆ. ಮೊದಲನೇ ದಿನದ ಕೊನೆಯ ಕುಸ್ತಿ ಇವತ್ತು ಅಂಕಣವನ್ನ ಮಾಡಿರ್ತಕ್ಕಂಥ ನಮ್ಮ ಅವರಣ್ಣ ಟೀಮ್ ಹಾಗೂ ಡಾಕ್ಟರ್ ರಮೇಶಣ್ಣ ರಾಮನಗರ ನೀರನ್ನ ಸಿಂಪಡಣೆ ಮಾಡಿರ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ನಾವು ಆಭಾರಿಯಾಗಿ ಪಟ್ಟಿ ಹಾಕಿರೋರೆಲ್ಲರೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಹಾಗೂ ರಾಮನಗರ ಎಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಅದೇ ರೀತಿಯಾಗಿ ತಮಟೆ ಹೊಡ್ತಕ್ಕಂಥ ತಮಟೆ ರಾಮಣ್ಣನ್ ಕೂಡ ನಾವು ಆಭಾರಿಯಾಗಿದ್ದೇವೆ. ಮಣ್ಣನ್ನ ತಂದಾಕಿರ್ತಕ್ಕಂಥ ನಮ್ಮ ಕಬೀರ್ ಚಿಪ್ಪಳಿಯವರು ಇರ್ಬೋದು, ಎಲ್ಲರೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಒಳ್ಳೆ ಮಣ್ಣನ್ನು ತಂದಿದ್ದಾರೆ. ಅಖಾಡ ಇಷ್ಟೊತ್ತಾಗಲೇ ಗಟ್ಟಿಯಾಗಿರ್ಬೇಕಾಗಿತ್ತು, ಇನ್ನೂ ಕೂಡ ಇದು ಹುಡಿಯಾಗಿದೆ ಅಂತಂದ್ರೆ ಒಳ್ಳೆ ಮಣ್ಣು ಒಳ್ಳೆ ಅಖಾಡ ಸಿದ್ಧಪಡಿಸಿದ ಕಾರಣ ಆಗಿರುತ್ತೆ. ಮತಗಜಗಳ ಕುಸ್ತಿ ಇದು ಸುಮಾರು 17 ನಿಮಿಷಗಳಿಂದ ಕುಸ್ತಿ ನಡೀತಾ ಇದೆ. ಇದು ಈ ಒಂದು ಕುಸ್ತಿಗೆ 3 ಜನ ತೀರ್ಪುಗಾರರು ಇದ್ದಾರೆ. ಸಾಗರ ಗ್ರಾಮಾಂತರ ಠಾಣೆಯ ಕೆಂಚಪ್ಪ ಅವರು ಇದ್ದಾರೆ. ಅವರು ಇದೇ ಅಂಕಣದಲ್ಲಿ ಬೆಳ್ಳಿ ಗದೆಯನ್ನ ತೆಗೆದುಕೊಂಡು ಹೋಗಿದ್ರು. ಕೆಂಚಪ್ಪ ಅವರು ಇದ್ದಾರೆ, ಲೋಕೇಶ್ ಅಣ್ಣ ಇದ್ದಾರೆ, ಬಸವಣ್ಣ ಇದ್ದಾರೆ. ಅದ್ಭುತವಾಗಿ ನಡೀತಾ ಇದೆ ಕುಸ್ತಿ. ಕಾಲು ಗಮನಿಸಬೇಕು, ಕಾಲನ್ನು ಬೆಂಡ್ ಮಾಡಂಗಿಲ್ಲ, ನೇರ ಕೊಕ್ಕರೆ ಮಕಪಟ್ಟಿ ಕತ್ತಿಕಲ್ ಸವಾರಿ ಪಟ್ಟಿಗಳನ್ನು ಮನ್ನಾ ಮಾಡಲಾಗಿದೆ. ಒಳ್ಳೆ ಪಟ್ಟಿಗಳನ್ನು ಹಾಕಿದ್ದಾರೆ. ಬೀರು ಜಗ್ಗದೆ ಕುಕ್ಕದೆ ಹೋರಾಡ್ತಿದ್ದಾರೆ ಉದಯ್. ಮ್ಯೂಸಿಕ್